ಧರ್ಮಸ್ಥಳದಲ್ಲಿ ಸಂಭವಿಸಿದ ಅಸಹಜ ಬೆಳವಣಿಗೆ. ಸೌಜನ್ಯ ಶವ ಸಿಕ್ಕ ಜಾಗದಲ್ಲಿ ರಾತ್ರೋರಾತ್ರಿ ಮಣ್ಣಿನ ರಾಶಿ ಪತ್ತೆ. ಮಣ್ಣು ಸಂಕದ ಆ ಒಂದು ಜಾಗದಲ್ಲಿ ಲೋಡ್ಗೆಟ್ಟಲೆ ಹೊಸ ಮಣ್ಣು ಪತ್ತೆ. ಧರ್ಮಸ್ಥಳದಲ್ಲಿ ಸಂಭವಿಸಿದ ಅಸಹಜ ಬೆಳವಣಿಗೆ. ಸೌಜನ್ಯ ಶವ ಸಿಕ್ಕ ಜಾಗದಲ್ಲಿ ರಾತ್ರೋರಾತ್ರಿ ಮಣ್ಣಿನ ರಾಶಿ ಪತ್ತೆ. ಮಣ್ಣು ಸಂಕದ ಆ ಒಂದು ಜಾಗದಲ್ಲಿ ಲೋಡ್ಗಟ್ಟಲೆ ಹೊಸ ಮಣ್ಣು ಪತ್ತೆ. ರಾತ್ರೋರಾತ್ರಿ ಅಲ್ಲಿ ಸೃಷ್ಟಿಯಾಯಿತು ಮಣ್ಣಿನ ಡಿಪ್. ಸೌಜನ್ಯ ಕೇಸ್ ಪ್ರಕರಣ ರಿಓಪನ್ಗೆ ಒತ್ತಡ ಹೆಚ್ಚಿಸುತ್ತಿರುವ ಹೊತ್ತಿನಲ್ಲಿ ಈ ಒಂದು ಬೆಳವಣಿಗೆ. ಚಿನ್ನಯ್ಯನಿಗೆ ನಾರ್ಕೋ ಅನಾಲಿಸಿಸ್ ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ. ಮೊನ್ನೆ SITಗೆ ದೂರು ಕೊಟ್ಟಿದ್ದಂತಹ ಸೌಜನ್ಯ ತಾಯಿ ಕುಸುಮಾವತಿ. ಈ ಬೆನ್ನಲ್ಲೇ ಸೌಜನ್ಯ ಶವ ಸಿಕ್ಕ ಸ್ಥಳದಲ್ಲಿ ಹೊಸ ಮಣ್ಣಿನ ರಾಶಿ ಪತ್ತೆಯಾಗಿದೆ. ಇಲ್ಲಿ ಉದ್ದೇಶಪೂರ್ವಕವಾಗಿ ತಂದು ಮಣ್ಣನ್ನ ಸುರಿಯಲಾಗಿದೆಯಾ ಅಥವಾ ಆಕಸ್ಮಿಕವಾಗಿ ಇಲ್ಲಿ ಮಣ್ಣನ್ನ ಡಂಪ್ ಮಾಡಲಾಗಿದೆಯಾ? ಆಕಸ್ಮಿಕ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಲವು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಿಗಲಿದೆಯಾ ಉತ್ತರ? ಕೇಸರಿ ಓಪನ್ ಆಗುತ್ತೆ. ವೀಕ್ಷಕರೇ, ಸೌಜನ್ಯ ಪ್ರಕರಣ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ನ್ಯಾಯ ಸಿಗಬೇಕು ಅಂತ ಇನ್ನೂ ಕೂಡ ಪ್ರೇ ಮಾಡ್ತಾ ಇದ್ದಾರೆ. ಆ ಒಂದು ಹೆಣ್ಣು ಮಕ್ಕಳ ಸಂಖ್ಯೆಯಲ್ಲಿ ಅಂಕಿಅಂಶಗಳಲ್ಲಿ ನಾನು ಪ್ರೌಡ್ ಟು ಸೇ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು. ಸೌಜನ್ಯ ಅವರಿಗಾಗಿರುವಂತಹ ವಿಚಾರ ಯಾವ ಹೆಣ್ಣು ಮಕ್ಕಳಿಗೂ ಆಗಬಾರ್ದು. ಇದೇ ಸತ್ಯ. ಈ ಒಂದು ಸಮಾಜದಲ್ಲಿ ಹೆಣ್ಣು ಮಕ್ಕಳು ರಾತ್ರಿ ಅಲ್ಲ ಸ್ವಾಮಿ, ರಾತ್ರಿ ಆರಾಮಾಗಿ ಓಡಾಡೋದು ಬೇಡವೇ ಬೇಡ. ಹೆಣ್ಮಕ್ಳು ಹಗಲಲ್ಲಿ ಓಡಾಡ್ಲಿ ಸಾಕು. ಹಗಲಲ್ಲಿ ಯಾವುದೇ ಒಬ್ಬ ಪುಂಡ ಪೋಖ್ರಿ ಬಂದ್ಕೊಂಡು ರೇಗಿಸದಂತೆಯೇ ಓಡಾಡೋದು ಸಾಕು ಹೆಣ್ಣು ಮಕ್ಕಳು. ಕೆಟ್ಟ ದೃಷ್ಟಿಯಿಂದ ಒಂದು ಗಂಡು, ಎಲ್ಲ ಗಂಡು ಮಕ್ಕಳು ಅಂತ ಹೇಳ್ತಾ ಇಲ್ಲ, ಆಮೇಲೆ ನನ್ನ ಮೇಲೆ ಮಾತಾಡಬೇಡಿ. ಒಂದಿಷ್ಟು ಒಳ್ಳೆಯ ಗಂಡು ಮಕ್ಕಳು ಬಿಟ್ಟಾಕಿ, ಕೆಟ್ಟ ಗಂಡು ಮಕ್ಕಳು ರೇಗಿಸದೆ ಕೆಟ್ಟದಾಗಿ ನೋಡದೆ ಹೆಣ್ಣು ಮಕ್ಕಳು ಬೆಳಗ್ಗೆ ಓಡಾಡಿದ್ರೆ ಸಾಕು, ಅಷ್ಟೇ ಸಾಕು. ರಾತ್ರಿ ಓಡಾಡಬೇಕು, ಒಂಟಿರ ಮಹಿಳೆ ಮಧ್ಯರಾತ್ರಿ ಹಗಲು ಓಡಾಡ್ಕಂತೀವಿ ನಾವು, ಸಾಕು. ಹಗಲು ಓಡಾಡಕ್ಕೆ ಬಿಟ್ಬಿಡಿ. ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಬಗ್ಗೆ ಮಾತನಾಡ್ತಾ ಇದ್ದೆ. ಸೌಜನ್ಯ ಕೇಸ್ ಬಗ್ಗೆ. ಸೌಜನ್ಯ ಕೇಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ದೇಶಪೂರ್ವಕವಾಗಿ ಮಣ್ಣನ್ನು ತಂದು ಹೇರಲಾಗಿದೆ ಅನ್ನುವಂಥದ್ದು, ಅಥವಾ ಆಕಸ್ಮಿಕವಾಗಿ ಯಾರು ಡಂಪ್ ಮಾಡಲ್ಲ. ಅದು ಕೂಡ ಸೌಜನ್ಯ ಅವರ ಒಂದು ಹುಗಿದಿರುವಂತಹ ಜಾಗ ಅದು ಅಂತಂದ್ರೆ ಯಾರು ಕೂಡ ಅಲ್ಲಿ ಬಂದು ಮಣ್ಣು ಡಂಪ್ ಮಾಡಲ್ಲ. ಅನ್ಕೋಬೇಡಿ ನೀವು, ಇದು ಆಕಸ್ಮಿಕವಾಗಿ ಬಂದಿದ್ದ ಅಲ್ಲವೇ ಅಲ್ಲ. ಉದ್ದೇಶಪೂರ್ವಕವಾಗಿ ಅದು ಯಾರು ಮಾಡಿದಾರೋ ಅದು ಹೊರಗಡೆ ಬರಬೇಕು, ಮತ್ತೆ ರೀಓಪನ್ ಆಗಬೇಕು. ಸೌಜನ್ಯಗೆ ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೋ ಆ ಒಂದು ಪ್ರಕರಣದಲ್ಲಿ ಯಾರು ನಿಜವಾಗಿಯೂ ಕೂಡ ಅಪರಾಧಿಯೋ ಆತನನ್ನ ಎಲ್ಲಿಗೆ ಹಾಕ್ತಿರೋ ನಿಮ್ಗೆ ಗೊತ್ತು. ಕಂಡಲ್ಲಿ ಗುಂಡಿಟ್ರು ಅಡ್ಡಿಲ್ಲ. ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.